ತುಳುನಾಡು ಅಂತ ಹೇಳಿದ ತಕ್ಷಣ ನಾವು ಇಲ್ಲಿ ದೇವರಿಗೆ ಎಷ್ಟು ಮಹತ್ವವನ್ನು ಕೊಡ್ತೀವಿ ಅಷ್ಟೇ ಮಹತ್ವವನ್ನು ದೈವಾರಾಧನೆಗೂ ಕೊಡ್ತೀವಿ. ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರು, ನಮ್ಮ ಹಿರಿಯರು ನಂಬಿಕೊಂಡು ಬಂದಂತೆ ಪ್ರತಿಯೊಂದು ತುಳುನಾಡಿನ ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಗ್ರಾಮದಲ್ಲಿ ದೈವಸ್ಥಾನಗಳು, ದೈವಾರಾಧನೆಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಹಾಗಾಗಿ ತುಳುನಾಡಿನ ಜನ ಭಾಳ ಶ್ರದ್ಧೆ, ಭಾಳ ನಂಬಿಕೆಯಿಂದ ದೈವಾರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ದೈವಾರಾಧನೆಗೆ ಅಪಹಾಸ್ಯ, ಅವಮಾನ ಆಗುವಂತಹ ಕೆಲವೊಂದು ಘಟನೆಗಳು ಇವತ್ತು ನಡೀತಾ ಇದೆ. ಇವತ್ತು ಚಲನಚಿತ್ರ ಇರ್ಬೋದು, ಧಾರಾವಾಹಿಗಳು ಇರ್ಬೋದು, ನಾಟಕಗಳು ಇರ್ಬೋದು, ಶಾಲೆಯಲ್ಲಿ ನಡೆಯುತ್ತಿರುವಂತಹ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಛದ್ಮವೇಷ ಸ್ಪರ್ಧೆ ಇರ್ಬೋದು, ಇದರಲ್ಲೆಲ್ಲ ದೈವದ ಒಂದು ರೀತಿಯಲ್ಲಿ ವೇಷಭೂಷಣವನ್ನು ಹಾಕಿ ಯಾವ ರೀತಿ ದೈವದ ಕೋಲ ನೇಮೋತ್ಸವ ನಡೆಯುತ್ತದೆ ಅದೇ ರೀತಿಯ ಅನುಕರಣೆಯನ್ನು ಮಾಡಿ ಒಂದು ರೀತಿಯಲ್ಲಿ ನಮ್ಮ ನಂಬಿಕೆಗಳಿಗೆ ಧಕ್ಕೆ ತರುವಂಥ ಕೆಲಸಗಳು ಇವತ್ತು ಈ ರೀತಿ ಆಗ್ತಾ ಇದೆ. ಹಾಗಾಗಿ ಇದನ್ನು ಖಂಡಿಸಿ ಇದು ಮುಂದಿನ ದಿವಸಗಳಲ್ಲಿ ಆಗಬಾರ್ದು ಮತ್ತು ಯಾರು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಮತ್ತು ಯಾರು ಈ ರೀತಿಯ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡ್ತಾರೆ ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂಬ ದೃಷ್ಟಿಯಿಂದ ತುಳುನಾಡ ದೈವಾರಾಧನಾ ಸಂರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೀವಿ. ಹಾಗಾಗಿ ಅವರೊಟ್ಟಿಗೆ ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮತ್ತು ಹಿಂದೂ ಸಂಘಟನೆಗಳು ಕೂಡ ಅವರ ಹೋರಾಟಕ್ಕೆ ನಾವು ಇವತ್ತು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಯಾರು ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ, ಅದು ದೈವದ ವೇಷಭೂಷಣವನ್ನು ಹಾಕುವುದು, ತಲೆಗೆ ಹನಿ ಕಟ್ಟುವುದು, ಗಗ್ಗರವನ್ನು ಕಟ್ಟುವುದು, ಕುಣಿಯುವುದು ಮತ್ತು ಮೈ ಮೇಲೆ ಆವೇಶವನ್ನು ಬರೆಸುವುದು, ಈ ರೀತಿಯ ಯಾವ ನೇಮೋತ್ಸವ ಕೋಲಾದಲ್ಲಿ ನಡೆಯುತ್ತಿರುವಂತಹ ಇದನ್ನು ಅಲ್ಲಿ ಮಾಡಿ ತೋರಿಸ್ತಾರೆ. ಇದು ಸರಿಯಲ್ಲ. ಇದು ನಮ್ಮ ನಂಬಿಕೆಗಳಿಗೆ ಧಕ್ಕೆ ಆಗ್ತಾ ಇದೆ. ಅದಕ್ಕೋಸ್ಕರ ಇದನ್ನು ನಿಲ್ಲಿಸಬೇಕು. ಇವತ್ತು ಕೂಡ ಯಾವುದೋ ಒಂದು ಧಾರಾವಾಹಿಯಲ್ಲಿ, ಕಾವೇರಿ ಕನ್ನಡ ಮೀಡಿಯಂ ಎಂಬ ಧಾರಾವಾಹಿಯಲ್ಲಿ ಕೂಡ ಇವತ್ತು ಇದನ್ನು ಚಿತ್ರೀಕರಣ ಮಾಡಿ ಇವತ್ತು ಅದನ್ನು ಪ್ರಸಾರ ಮಾಡ್ತಿದ್ದಾರೆ ಎಂಬಂಥ ಒಂದು ಮಾಹಿತಿ ಕೂಡ ಇವತ್ತು ಬರ್ತಾ ಇದೆ. ಹಾಗಾಗಿ ನಾನು ಪತ್ರಿಕೆಯ ಮುಖಾಂತರ ಯಾವ ಸ್ಟಾರ್ ಸುವರ್ಣ ಯಾರು ಇದೆ ಚಾನೆಲ್ ಅಥವಾ ಯಾರು ಅದರ ಪ್ರಮುಖರಿದ್ದಾರೆ, ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇವತ್ತೇನು ನೀವು ಪ್ರಸಾರ ಮಾಡಲಿಕ್ಕೆ ಹೊರಟಿದ್ದೀರಿ ಅದನ್ನು ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ದೈವಾರಾಧನೆ, ಭೂತಾರಾಧನೆ ಅಥವಾ ದೈವ ನರ್ತನೆಯಂತಹ ರೀತಿಯ ಅನುಕರಣೆ ಮಾಡುವಂಥ ಯಾವ ಕಾರ್ಯಕ್ರಮಗಳನ್ನು ಕೂಡ ನಿಮ್ಮ ಮಾಧ್ಯಮಗಳಲ್ಲಿ ಬರಬಾರ್ದು ಎಂಬ ಎಚ್ಚರಿಕೆಯನ್ನು ಇವತ್ತು ಕೊಡ್ತೀವಿ. ಇಲ್ಲದಿದ್ದಲ್ಲಿ ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಇವತ್ತು ಯಾವುದೆಲ್ಲ ಸಮುದಾಯದವರಿದ್ದಾರೆ, ಅದು ಪಂಬದ ಸಮುದಾಯ ಇರ್ಬೋದು, ನಲಿಕೆ ಸಮುದಾಯ ಇರ್ಬೋದು, ಅಥವಾ ಬೇರೆ ಬೇರೆ 16 ಕಟ್ಟಳೆಗಳು ದೈವಾರಾಧಕರಿದ್ದಾರೆ, ದೈವ ನರ್ತಕರಿದ್ದಾರೆ, ಅವರ ಎಲ್ಲ ಜೊತೆ ಸೇರಿ ನಾವು ಮುಂದಿನ ದಿವಸಗಳಲ್ಲಿ ಒಂದು ದೊಡ್ಡದಾದಂಥ ಹೋರಾಟವನ್ನು ನಾವು ಕೈಗೆತ್ತಿಕೊಳ್ಳಿಕ್ಕಿದ್ದೀವಿ. ಫಿಲಮಲ್ಲೂ ಕೂಡ ಮುಂದೆ ದೈವಾರಾಧನೆ ಬರುವಂಥ ಲಕ್ಷಣಗಳು ಇದೆ. ಕಾಂತಾರ ನೋಡಿ, ನಮಗೆ ಚಲನಚಿತ್ರ ಮಾಡುವುದಕ್ಕೆ ನಮ್ಮದೇನು ವಿರೋಧ ಇಲ್ಲ. ಯಾವುದೋ ಒಂದು ದೈವದ ಕಥೆಯನ್ನು ಹೇಳಿ, ದೈವಾರಾಧನೆ ಇತಿಹಾಸವನ್ನು ಹೇಳಿ, ನಮ್ಮದೇನು ಚರಿತ್ರೆಯನ್ನು ಹೇಳಿ ಅಥವಾ ನಮ್ಮ ನಂಬಿಕೆಗಳನ್ನು ಹೇಳಿ, ಅದಕ್ಕೇನು ನಮ್ಮದು ವಿರೋಧ ಇಲ್ಲ. ಆದರೆ ಎಲ್ಲಿ ಕೋಲ, ಎಲ್ಲಿ ನೇಮೋತ್ಸವ ಭಾಳ ಶ್ರದ್ಧೆ ಭಕ್ತಿಯಿಂದ ಆಗುತ್ತೆ ಅದನ್ನೇ ಅನುಕರಣೆ ಮಾಡಿ, ಇವತ್ತು ಕಾಲಿಗೆ ಗಗ್ಗರ ಕಟ್ಟಬೇಕಾದ್ರೆ ಅದಕ್ಕೆ ಒಂದು ಕ್ರಮ ಇದೆ, ಅದಕ್ಕೆ ಒಂದು ಪದ್ಧತಿ ಇದೆ, ರೀತಿ ರಿವಾಜು ಇದೆ. ತಲೆಗೆ ಹನಿ ಕಟ್ಟಬೇಕಾದ್ರೆ, ಆ ವೇಷಭೂಷಣ ಹಾಕಬೇಕಾದ್ರೆ ಅದರದೇ ಆದಂಥ ಒಂದು ಮಹತ್ವ ಇದೆ. ಆದರೆ ಅದನ್ನೆಲ್ಲ ಗಾಳಿಗೆ ತೂರಿ ಅದನ್ನು ದಾರಿಗೆ ತಂದು ದುಡ್ಡಿಗೋಸ್ಕರ, ಪ್ರಚಾರಕ್ಕೋಸ್ಕರ ಆ ಚಲನಚಿತ್ರದಲ್ಲಿ ಮಾಡುವುದು ಇದು ಸರಿಯಲ್ಲ. ಇವತ್ತು ನಾನು ಯಾರು ಚಲನಚಿತ್ರ ನಿರ್ಮಾಪಕರಿದ್ದಾರೆ ಅಥವಾ ಯಾರು ಮಾಡ್ತಾಯಿದ್ದಾರೆ, ನಾನು ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಇವರಿಗೆ ತಾಕತ್ತಿದೆಯಾ ಹಿಂದೂಗಳಲ್ಲದ ಬೇರೆ ಸಮುದಾಯದ ಇದನ್ನು ಚಿತ್ರೀಕರಣ ಮಾಡಿ ಅಥವಾ ನಾಟಕ ಮಾಡಿ ಅಥವಾ ಒಂದು ಫಿಲ್ಮ್ ತೆಗೆದು ಅವರು ತೋರಿಸಲಿ? ಆ ಧೈರ್ಯ ಇದೆ ಅವರಿಗೆ?
ಆದರೆ ಯಾಕೆ ಇವತ್ತು ನಮ್ಮ ದೇವರುಗಳು ನಮ್ಮ ದೇವರುಗಳು ಯಾಕೆ ಇವರಿಗೆ ಕಾಣ್ತಾ ಇದೆ ಅಂದರೆ ನಾವು ಸುಮ್ಮನೆ ಕೂತ್ಕೊಳ್ತೀವಿ. ಈ ಸಮಾಜ ಏನು ಮಾಡಲ್ಲ ಎಂಬ ಕಾರಣಕ್ಕೋಸ್ಕರ ಈ ರೀತಿ ಮಾಡೋದು ಸರಿಯಲ್ಲ, ಇದು ತಪ್ಪಿದೆ. ಅದಕ್ಕೋಸ್ಕರ ಇವತ್ತು ದೈವ ನರ್ತಕರು, ದೈವ ಆರಾಧಕರು ಇವತ್ತು ಒಂದು ಹೋರಾಟಕ್ಕೆ ಇಳಿದಿದ್ದಾರೆ. ಆ ಹೋರಾಟಕ್ಕೆ ವಿಶ್ವ ಹಿಂದೂ ಪರಿಷತ್ ನಾವು ಪೂರ್ತಿಯಾಗಿ ಇವತ್ತು ಬೆಂಬಲವನ್ನು ಇವತ್ತು ನಾವು ಮುಂದಿನ ದಿವಸ ಮರುಕಳಿಸಿದರೆ ತಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಅಲ್ಲ, ಅದೇ ಇವತ್ತು ನಿಶ್ಚಯ ಡಿ ಸಿಗೆ ಮನವಿ ಕೊಟ್ಟಿದ್ದಾರೆ. ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ, ನೋಡೋಣ ಅವರು ಏನು ಕ್ರಮ ತೆಗೆದುಕೊಳ್ತಾರೆ ಅಂತೇಳಿ. ಮುಂದಿನ ದಿವಸಗಳಲ್ಲಿ ಮತ್ತೆ ನಾವು ಇನ್ನೊಂದು ಸಲ ಕೂತ್ಕೊಂಡು ಇದನ್ನು ಯಾವ ರೀತಿ ಹೋರಾಟ ಮಾಡ್ಬೋದು ಮುಂದೆ ನಾವು